ಶ್ರೀಕೃಷ್ಣ ಸಂದೇಶವನ್ನು ಇತ್ತು. ಅಂದ್ರೆ ಒಂದು ಮೆಸೇಜ್ ಏನಂದ್ರೆ, ಶ್ರೀಕೃಷ್ಣ ಕೊನೆಯ ದಿವಸದಲ್ಲಿ, ಕೊನೆಯ ಸಮಯದಲ್ಲಿ ಉದ್ಧವ ಮತ್ತು ಉದ್ಧವರು ಅವರ ಭಕ್ತ ಮತ್ತೆ ಸ್ನೇಹಿತರು ಮತ್ತೆ ಅವರ ರಥಚಾಲಕ ಎಲ್ಲ ಇದ್ರು. ಅವರು ಅದ್ಭುತವಾದ ರೀತಿಯಲ್ಲಿ ಸಣ್ಣ ವಯಸ್ಸಿಂದನೇ ಇಬ್ರು ಜೊತೆಗಿದ್ರು. ಓಕೆ, ಇವರು ನೋಡಿದ್ರು, ಇವ್ರ ಜೊತೆಗೆ ಊಟ ಮಾಡಿದ್ರು, ಇವ್ರ ಜೊತೆಗೆ ಆಟ ಆಡಿದ್ರು, ಎಲ್ಲ ಇದು. ಕೊನೆ ಒಂದು ಸಂದೇಶ ಕೊಡ್ತಾರೆ, ಅಂದ್ರೆ ಕೇಳ್ತಾರೆ ಇವರು. ಈಗ 7 ದಿವಸದಲ್ಲಿ ಈ ಅಂದ್ರೆ ದ್ವಾರಕಾ ನಗರ ಮುಳುಗೋಗುತ್ತೆ. ಈಗ ಅಂತ ಇರುವಾಗ ಅವರು ಕೇಳ್ತಾರೆ, ಇನ್ನು ನಾನು ನಿಮ್ನು ಬಿಟ್ಟು ಹೇಗೆ ನಾನು ಜೀವನ ಮಾಡೋದು, ನೀವು ಹೋದ್ರೆ ನಾನು ಜೀವನ ಮಾಡೋಕ್ಕಾಗಲ್ಲ, ನನಗೊಂದು ಸಂದೇಶ ಕೊಡಿ ಒಂದು ಅಂತಂದ್ರೆ ಅವಾಗ ಉದ್ಧವ ಗೀತ ಅಂತ ಬರುತ್ತೆ. ಅವರಿಬ್ಬರ ಮಧ್ಯದಲ್ಲಿ ಸಂಭಾಷಣೆ ಉದ್ಧವ ಗೀತ. ಅದರಲ್ಲಿ ಅವ್ರು ಹೇಳ್ತಾರೆ, ಏನೂ ಇಲ್ಲ, ಇನ್ನು 7 ದಿವಸದಲ್ಲಿ, ಇನ್ನು 7 ರಾತ್ರಿದಲ್ಲಿ ಈ ದ್ವಾರಕ ಮುಳುಗೋಗತ್ತೆ. ಸೊ ಅವಾಗ ಕಲಿಯುಗ ಪ್ರವೇಶ ಆಗತ್ತೆ. ಈ ಕಲಿಯುಗ ಪ್ರವೇಶ ಆದ್ಮೇಲೆ ಅಲ್ಲಿರೋದು ಒಂದೇ, ಒಂದು ಕೋಪ, ಎರಡನೇದು ಆಸೆಗಳು ಅಷ್ಟೇ. ಕಲಿಯುಗದಲ್ಲಿ ಏನಿರುತ್ತೆ ಅಂದ್ರೆ ಎರಡೇ ಎರಡು. ಅವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾವು ನೋಡ್ತಾ ಇರೋದು, ಒಂದು ಕೋಪ ಇರತ್ತೆ, ಇನ್ನೊಂದು ಆಸೆಗಳಿರತ್ತೆ. ಕೋಪದಿಂದ ಯಾರು ಕೇಳಿಸ್ಕೊಳಲ್ಲ. ಇನ್ನೊಬ್ರು ಯಾರೋ ಹೇಳ್ತಾ ಇದ್ರಂತ ಅದು ಕೇಳಿಸ್ಕೊಂಡಕ್ಕೂ ಸಮಯ ಇಲ್ಲ, ಮತ್ತೆ ಆ ತಾಳ್ಮೆ ಇಲ್ಲ. ಆಸೆಗಳಂದ್ರೆ ಕೋರಿಕೆಗಳು, ಅದು ತೀರಿಸ್ಕೊಳಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಅಂದ್ರೆ ಆ ಇಂದ್ರಿಯ ಕೋರಿಕೆಗಳಿದೆಯಲ್ಲ, ಆ ಇಂದ್ರಿಯ ಆಸೆಗಳು ಅದು ತೀರಿಸ್ಕೊಳಕ್ಕೆ ಇಡೀ ಜೀವನ ಪ್ರಯತ್ನ ಮಾಡ್ತಾ ಇರ್ತಾರೆ ಮನುಷ್ಯ. ಬಟ್ ಆದ್ರೆ ತಾನು ತಿಳ್ಕೊಳ್ಳೋದು ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದು ಈಗ ಈ ರೀತಿಯಲ್ಲಿ ನಮ್ಮ ಗುರುಗಳು ಕೊಟ್ಟಂತ ಈ ಜ್ಞಾನದಿಂದ ಮತ್ತೆ ಶುರು ಆಗಿದೆ. ಈ ಕಲಿಯುಗದಿಂದ ನೋಡ್ತಾ ಇದ್ರೆ ಒಂಥರ ನಾವು ಸತ್ಯಯುಗ ಕಡೆ ಪ್ರಯಾಣ ಆಗ್ತಾ ಇದೆ. ಆದ್ರೆ ಹೇಳ್ತಾರಲ್ಲ, 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ಹೋಗ್ತಾ ಇದ್ವಿ ಅಂತ, ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಮಾನವ ಜನ್ಮ ಅದೇ ಕಲಿಯುಗದಲ್ಲಿ ಯಾರಿಗೆ ದುಡ್ಡು ಇದೆ, ಅಂದ್ರೆ ಯಾರಿಗೆ ಹೆಚ್ಚು ಐಶ್ವರ್ಯ ಇದೆ ಅವರೇ ಪಂಡಿತ, ಅವರೇ ದೊಡ್ಡವನು ಅಷ್ಟೇ. ಅಂದ್ರೆ ಐಶ್ವರ್ಯ ಹೆಚ್ಚಿರೋವನೇ ಪಂಡಿತ. ಅಂದ್ರೆ ಈ ವೇದಗಳನ್ನು ಪಕ್ಕ ಇಡ್ತಾರೆ, ವೇದಗಳನ್ನ ಯಾರು ಮುಟ್ಟೋದಿಲ್ಲ, ವೇದಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ನಾವು ನೋಡ್ತಾ ಇದ್ವಿ January 1st ಅಲ್ಲಿ ನಡೆದಿರುವಂತ ಘಟನೆಗಳು ನೋಡಿದ್ರೆ, ಸಂಘಟನೆಗಳು ಬ್ಯಾಂಗ್ಳೂರಲ್ಲೇ ನಡೆದಿರೋದು, ಎಲ್ಲಾ ಯುವಕರು ಯಾವ ರೀತಿಯಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ, ಕೊನೆಯದಾಗಿ ಅವ್ರು ಹೇಳಿದ್ದು, ಇಂದ್ರಿಯಗಳು ಕೊಡುವಂತ ಸುಖಕ್ಕೆ ಯಾರು ಒಳಗಾಗ್ತಾರೋ ಖಂಡಿತವಾಗಿ ಅವರ ಜೀವನವೇ ನಾಶವಾಗತ್ತೆ, ಮಾನವನ ಜೀವನವೇ ನಾಶವಾಗತ್ತೆ. ಆದಷ್ಟು ನಿಮ್ಮ ಪೂರ್ತಿ ನಿಮ್ಮ ಧ್ಯಾಸ ಶ್ವಾಸದ ಮೇಲೆ ಇಟ್ಕೊಳ್ಳಿ. ಶ್ವಾಸದೇ ಒಂದು ಮಾರ್ಗ ನಿಮ್ಗೆ. ತಾನು ತಿಳ್ಕೋಬೇಕು. ಅವ್ರು ಇನ್ನೊಂದು ಹೇಳ್ತಾರೆ, ನಿಮ್ಮ ಪ್ರತಿ ಶ್ವಾಸದಲ್ಲಿ ನಾನಿದ್ದೀನಿ. ಅದೇ. ಸೊ ಕೊನೆ ಮೆಸೇಜ್ ಅವ್ರು ಕೊಟ್ಟಿರೋದು, ನಿಮ್ಮ ಪ್ರತಿ ಶ್ವಾಸದಲ್ಲಿ ನಾನು ಇರ್ತೀನಿ. ನಾನು ಸೇರ್ಕೋಬೇಕಂದ್ರೆ ನೀವು ಆ ಶ್ವಾಸದ ಒಂದೇ ಆ ಮಾರ್ಗ, ಅದೇ ರಾಜಮಾರ್ಗ ನಿಮ್ಗೆ. ಅದು ಈ ಈ ಯುಗದಲ್ಲ, ಇನ್ನು ಎಷ್ಟು ಯುಗಲು ಹೋಗಿದ್ರು ಆ ಶ್ವಾಸ ಒಂದೇ ಮಾರ್ಗ. ನಾನು ಸೇರ್ಕೋಬೇಕಂದ್ರೆ, ಅಂದ್ರೆ ಕೃಷ್ಣನ್ ಸೇರ್ಕೋಬೇಕಂದ್ರೆ ಅದೇ ಆತ್ಮ. ಕೃಷ್ಣ ಅಂದ್ರೆ ಆತ್ಮ. ಅದನ್ನ ಸೇರ್ಕೋಬೇಕಂದ್ರೆ ಅವ್ರು ಕೊಟ್ಟಿರುವಂತ ಮೆಸೇಜ್, ಶ್ವಾಸನೇ ಮಾರ್ಗ. ಶ್ವಾಸ ಹಿಡ್ಕೋಬೇಕು. ಶ್ವಾಸ ಮೇಲೆ ಧ್ಯಾಸ ಅಂದ್ರೆ ಧ್ಯಾನ, ಆಮೇಲೆ ಮೌನ, ಆಮೇಲೆ ಭಕ್ತಿ. ಈ ರೀತಿಯಲ್ಲಿ ನಾನು ಸೇರ್ಕೊಳಕ್ಕೆ ಅವಕಾಶ ಇದೆ ಅಂತೇಳಿ ಅವರೊಂದು ಮೆಸೇಜ್ ಕೊಡ್ತಾರೆ. ಅಂದ್ರೆ ಇಂಥ ಜ್ಞಾನ ನಮ್ಮ ಗುರುಗಳು ತುಂಬಾ ಸುಲಭವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಮಿಲೇರಪ್ಪಕ್ಕೂ ಇನ್ನೂ ಸಿಕ್ಕಿಲ್ಲ ಇಷ್ಟುವರೆಗೂ. ಆ ಜ್ಞಾನ, ಆ ಮಾರ್ಗ ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಆಶ್ಚರ್ಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್.